ಎಲ್ಲರಿಗೂ ನಮಸ್ಕಾರಗಳು. ನಿನ್ನೆ ದಿನ ನಾನು 9ನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು 1ರಿಂದ 27ರವರೆಗೆ ತಿಳಿಸಿದ್ದೆ. ಇವತ್ತು ನಾನು 28ರಿಂದ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರವನ್ನು ನಿಮಗೆ ತಿಳಿಸುತ್ತೇನೆ. ಬನ್ನಿ. ಮೇನ್ ಕ್ವೆಶ್ಚನ್ ನಂಬರ್ 5. ಎರಡು ಲೇಖಕರ ಅಥವಾ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕೊಡ್ತಾರೆ. ಅದಕ್ಕೆ ಒಂದೊಂದು ಕವಿಗಳಿಗೂ 3 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಯಾರು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಒಬ್ಬರ ಲೇಖಕರ ಫೋಟೋ ಇದೆ, ಭಾವಚಿತ್ರ ಇದೆ. ಅವ್ರು ಯಾರಪ್ಪ ಅಂತ ನೋಡಿದಾಗ ಅವ್ರ ಹೆಸರು SL ಭೈರಪ್ಪ ಅಂತ. ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಈ ಚಿತ್ರದಲ್ಲಿರುವ ಸಾಹಿತಿಯನ್ನ ಗುರುತಿಸಿ ಅವರ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿಯನ್ನ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅವರ ಸ್ಥಳ ಕಾಲವನ್ನ ನೋಡೋಣ ಬನ್ನಿ. ನೀವು ಇವ್ರ ಬಗ್ಗೆ ಏನು ಬರೀತೀರಾ ಅಂತಂದ್ರೆ, ಡಾಕ್ಟರ್ SL ಭೈರಪ್ಪ ಅವರು ಸಾಶ ಅಂದ್ರೆ ಮೊದಲು ಕ್ರಿಸ್ತಶಕ ಅಂತ ಹೇಳ್ತಾ ಇದ್ವಿ, ಇವಾಗ ಕ್ರಿಸ್ತಶಕ ಅಂತ ಹೇಳಲ್ಲ. ಅಂದ್ರೆ ಶಾಲಿವಾಹನ ಶಕೆ ಅಂತ ಕರಿತೇವೆ. ಶಾಲಿವಾಹನ ಶಕೆ 1931ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವಾರದಲ್ಲಿ ಜನಿಸಿದರು. ಡಾಕ್ಟರ್ SL ಭೈರಪ್ಪನವರು 1931ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವಾರದಲ್ಲಿ ಜನಿಸಿದರು. ಇವರು ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ದಾಟು ಹೀಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಇಷ್ಟೇ ಬರೆದ್ರೂ ಸಾಕು, ನಿಮಗೆ 3 ಮಾರ್ಕ್ಸ್ ಸಿಗತ್ತೆ, 3 ಅಂಕಗಳು ಸಿಗುತ್ತದೆ. ಹಾಗೆ ಎರಡನೇದಾಗಿ ಕೊಟ್ಟಿರುವಂಥದ್ದು 29ನೇ ಪ್ರಶ್ನೆ, ರತ್ನಾಕರ ವರ್ಣಿ. ನಮಗೆ ರತ್ನಾಕರ ವರ್ಣಿಯ ಬಗ್ಗೆ ಕೇಳಿದ ತಕ್ಷಣ ಅವರು ನಮಗೆ ನೆನಪಾಗ್ತಾರೆ. ಯಾವುದ್ರದ್ದು? ಭರತೇಶ ವೈಭವ ಬರೆದಂತಹ ರತ್ನಾಕರ ವರ್ಣಿ, ರತ್ನಾಣ್ಣ ಅನ್ನುವಂಥದ್ದು. ಇವರು ನಡುಗನ್ನಡ ಸಾಹಿತ್ಯದ ಕವಿಗಳು. ಅವರ ಬಗ್ಗೆ ನಾವೇನು ಹೇಳೋಣ ಅಂತಂದ್ರೆ, ಇವರು ರತ್ನಾಕರ ವರ್ಣಿಯವರು 1560ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆಯಲ್ಲಿ ಜನಿಸಿದರು. ಕ್ರಿಸ್ತಶಕ 1560ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆಯಲ್ಲಿ ಜನಿಸಿದರು. ಇವರು ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಹೀಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರು ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಹೀಗೆ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಶೃಂಗಾರ ಕವಿ ಎಂಬ ಅಭಿಧಾನ ಇದೆ. ಇಷ್ಟು ಬರೆದ್ರೂ ಸಾಕು ರತ್ನಾಕರ ವರ್ಣಿ ಬಗ್ಗೆ. 3 ಮಾರ್ಕ್ಸ್ ಅಷ್ಟು ಸ್ಥಳಕಾಲ ಕೃತಿಗೆ ಅಷ್ಟು 6 ಅಂಕಗಳು ಇರುತ್ತೆ. ಹಾಗೆ ಮೇಲಿನ ನೆಕ್ಸ್ಟ್ ಕ್ವಶನ್ನಿಗೆ ನಾವು ಹೋಗಬೇಕು ಅಂತಂದರೆ, ಮೇನ್ ಕ್ವಶನ್ ನಂಬರು 6. ಅದು ನಮಗೆ ಛಂದಸ್ಸು. ಒಂದು ಪದ್ಯಭಾಗ ಕೊಟ್ಟಿರ್ತಾರೆ. ಪದ್ಯಭಾಗ ಕೊಟ್ಟಾಗ ಅದಕ್ಕೆ ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಆ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಪ್ರಸ್ತಾರ ಹಾಕಲಿಕ್ಕೆ 1 ಮಾರ್ಕ್ಸು, ಗಣ ವಿಭಾಗ ಮಾಡಲಿಕ್ಕೆ 1 ಮಾರ್ಕ್ಸು, ಛಂದಸ್ಸಿನ ಹೆಸರು ಹೇಳಿದ್ರೆ 1 ಮಾರ್ಕ್ಸು, ಅಷ್ಟು 3 ಅಂಕಗಳಿರುತ್ತೆ. ಇಲ್ಲಿ ಕೊಟ್ಟಿರುವಂಥ ಕ್ವಶನ್ನು, ಮಲ್ಲಿಗೆಯಲ್ಲದೆ ಸಂಪಿಗೆಯಲ್ಲದೆ ದಾಳಿಂಬ ಮಲ್ಲದಪ್ಪುವ ಚೆಂದೆಮ್ ಅಂತ ಕೊಟ್ಟಿದ್ದಾರೆ. ಅಂತಂದ್ರೆ ಈಗ ನಾವು 2 ಸಾಲು ಬಂದಿದೆ ಅಂತ ಅಂದಾಗ ಅದು ಕಂದ ಪದ್ಯ ಆಗಿರುತ್ತೆ. ಆಕ್ಚುಲಿ ಕಂದ ಪದ್ಯ 4 ಸಾಲಿನ ಪದ್ಯ. ಆದರೆ ನಾವು ಪ್ರಸ್ತಾರ ಹಾಕ್ಲಿಕ್ಕೆ ಕೊಟ್ಟಾಗ ಪರೀಕ್ಷೆಯಲ್ಲಿ ನಮಗೆ 2 ಲೈನ್ ಕೊಡ್ತಾರೆ. ಷಟ್ಪದಿ ಕೊಟ್ಟಾಗ 3 ಲೈನ್ ಕೊಡ್ತಾರೆ. ಆಗ ಇದು ವಾರ್ಧಕ ಷಟ್ಪದಿನೋ ಭಾಮಿನಿ ಷಟ್ಪದಿನ ಅಂತ ನೋಡಬೇಕು. ಇಲ್ಲಿ 2 ಸಾಲು ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಕಂದ ಪದ್ಯ ಅಂತ ಕರಿತೇವೆ. ಅಲ್ಲಿ ಮಲ್ಲಿಗೆಯಲ್ಲಿ ಪ್ರಸ್ತಾರ ಹಾಕ್ಲಿಕ್ಕೆ ಗೊತ್ತಿರುತ್ತೆ. ಛಂದಸ್ಸನ್ನು ನನ್ನ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹೋದ ವರ್ಷ ಬಿಟ್ಟಿದ್ದೆ ನಾನು ಛಂದಸ್ಸು ಬಗ್ಗೆ, ಹೇಗೆ ಪ್ರಸ್ತಾರ ಹಾಕಬೇಕು ಅನ್ನುವಂಥದ್ದು, ಲಘು ಗುರು ಹೇಗೆ ಹಾಕಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಪ್ರಸ್ತಾರ ಹಾಕಿ ಆಯ್ತು, 2 ಲೈನಿಗೂ ಪ್ರಸ್ತಾರ ಹಾಕಿದ್ದೀರಾ, ಲಘು ಗುರು ಹಾಕಿದ್ದೀರಾ. ಆಮೇಲೆ ಗಣ ವಿಂಗಡಣೆ ಮಾಡ್ತೀರಾ. ಗಣ ವಿಂಗಡಣೆ 4 ಮಾತ್ರೆಯ 3 ಗಣವನ್ನು ಮಾಡ್ತೀರಾ. ಮೊದಲನೇ ಸಾಲು 4 ಮಾತ್ರೆಯ 3 ಗಣಗಳನ್ನು ಒಳಗೊಂಡಿರುತ್ತೆ. ಎರಡನೇ ಸಾಲು 4 ಮಾತ್ರೆಯ 5 ಗಣಗಳನ್ನು ಒಳಗೊಂಡಿರುತ್ತೆ. ಇದನ್ನ ಕಂದ ಪದ್ಯ ಅಂತ ಕರೀತಾರೆ. ಅಂತಂದ್ರೆ ಇಲ್ಲಿ
ಕಂದ ಪದ್ಯದ ಲಕ್ಷಣಗಳು ಏನಂದರೆ, ಮೊದಲನೇ ಸಾಲು ಮತ್ತು ಮೂರನೇ ಸಾಲು 4 ಮಾತ್ರೆ 3 ಗಣ ಹೊಂದಿರುತ್ತೆ. ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲು 4 ಮಾತ್ರೆ 5 ಗಣ ಹೊಂದಿರುತ್ತೆ. ಆದರೆ ಪರೀಕ್ಷಾ ದೃಷ್ಟಿಯಿಂದ ಅಕಸ್ಮಾತ್ ಕಂದ ಪದ್ಯ ಹಾಕಿದ್ರೆ 2 ಲೈನ್ ಕೊಟ್ಟರೆ ಇದು ಕಂದ ಪದ್ಯ ಅಂತ ಬರೆದ್ರು 1 ಮಾರ್ಕ್ಸ್ ಸಿಗುತ್ತೆ. ಪ್ರಸ್ತಾರ ಹಾಕಿದ್ರೆ 1 ಮಾರ್ಕ್ಸು, ಗಣ ವಿಂಗಡಣೆ ಮಾಡಿದ್ರೆ 1 ಮಾರ್ಕ್ಸು. ಹಾಗೆ ನೆಕ್ಸ್ಟ್ ಬಂದಂತಹ ಮೇನ್ ಕ್ವಶನ್ ನಂಬರ್ 7, ಅದು ಅಲಂಕಾರ. ಅಲಂಕಾರ, ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಹೇಳಿದ್ದಾರೆ. ಇದಕ್ಕೂ ಸಹ 3 ಅಂಕಗಳು. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಂತೆ ಅಂತ ಬಂದಾಗ ನಾವು ಇದನ್ನು ಉಪಮಾಲಂಕಾರ ಅಂತ ಕರಿತೇವೆ. ಅಂತೆ ಅಂದರೆ ಇಲ್ಲಿ 2 ವಸ್ತುಗಳಿರುತ್ತೆ. ಬಾನಿನಲ್ಲಿ ಗಾಳಿಪಟಗಳು ಎನ್ನುವಂಥದ್ದು ಒಂದು, ಹಕ್ಕಿಗಳು ಅನ್ನುವಂಥದ್ದು ಒಂದು. ಅಂದರೆ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿದ್ರೆ ಅದನ್ನು ಉಪಮಾಲಂಕಾರ ಅಂತ ಕರಿತೇವೆ. ಈಗ ಉದಾಹರಣೆಗೆ, ಸೀತೆಯ ಮುಖ ಕಮಲದಂತೆ ಇದೆ ಅಂದರೆ ಸೀತೆಯ ಮುಖವನ್ನ ಕಮಲಕ್ಕೆ ಹೋಲಿಸಿದ್ದಾರೆ, ಹಾಗಾಗಿ ಅದು ಉಪಮಾಲಂಕಾರ. ಹಾಗೆ ಇಲ್ಲಿ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಂದರೆ ಗಾಳಿಪಟವು ಗಾಳಿಪಟವನ್ನ ಇಲ್ಲಿ ಹಕ್ಕಿಗೆ ಹೋಲಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಫಸ್ಟು ಕೇವಲ ಉಪಮಾಲಂಕಾರ ಅಂತ ಬರೆದ್ರೂ ಸಹ ನಮಗೆ 1 ಅಂಕ ಸಿಗತ್ತೆ. ಆಮೇಲೆ ಅದರ ಲಕ್ಷಣಗಳು ಯಾವುದು ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ. ಉಪಮೇಯ ಯಾವುದು? ಇಲ್ಲಿ ಗಾಳಿಪಟ ಯಾವುದು ಹೋಲಿಸಿಕೊಳ್ಳುತ್ತೋ ಅದು ಉಪಮೇಯ ಆಗಿರುತ್ತೆ. ಈಗ ಸೀತೆಯ ಮುಖ ಅದು ಉಪಮೇಯ, ಹಾಗೆ ಇಲ್ಲಿ ಗಾಳಿಪಟ ಇದು ಉಪಮೇಯ. ಯಾವುದಕ್ಕೆ ಹೋಲಿಸ್ತಾ ಇದ್ದೀರಾ ಗಾಳಿಪಟವನ್ನ? ಉಪಮಾನಕ್ಕೆ ಹೋಲಿಸ್ತಾ ಇದ್ದೀರಾ. ಅಂದ್ರೆ ಗಾಳಿಪಟವನ್ನ ಹಕ್ಕಿಗೆ ಹೋಲಿಸ್ತಾ ಇದ್ದೀರಾ, ಹಾಗಾದ್ರೆ ಉಪಮಾನ ಹಕ್ಕಿ. ನೆಕ್ಸ್ಟ್ ಉಪಮಾವಾಚಕ. ಉಪಮಾವಾಚಕ ಇದೆಯಲ್ಲ ಅದು ಅಂತೆ. ಅಂತೆ ಇದು ಉಪಮಾವಾಚಕ. ಹಾಗಾದ್ರೆ ಸಮಾನ ಧರ್ಮ ಏನು? ಇಲ್ಲಿ ನೋಡಿದಾಗ ಉಪಮೇಯ ಗಾಳಿಪಟದ ಲಕ್ಷಣ ಏನು? ಹಾರಾಡುವಂಥದ್ದು. ಹಾಗೆ ಉಪಮಾನ ಹಕ್ಕಿಗಳ ಲಕ್ಷಣ ಏನು? ಹಾರಾಡುವುದು. ಹಾಗಾದ್ರೆ ಉಪಮೇಯ ಮತ್ತು ಉಪಮಾನದಲ್ಲಿ ಗಾಳಿಪಟ ಮತ್ತು ಹಕ್ಕಿಯಲ್ಲಿ ಏನು ಸಮಾನತೆ ನೋಡ್ತೀರಾ? ಹಾರಾಡ್ತಾ ಇರುವಂಥದ್ದು ಅಲ್ವಾ. ಹಾಗಾದ್ರೆ ಸಮಾನ ಧರ್ಮ ಏನು? ಸಮಾನ ಧರ್ಮ ಹಾರಾಡುವುದು. ಹಾಗಾಗಿ ಸಮನ್ವಯ ಏನ್ ಮಾಡ್ತೀರಾ? ಇಲ್ಲಿ ಉಪಮೇಯವಾದ ಗಾಳಿಪಟವನ್ನ ಉಪಮಾನವಾದ ಹಕ್ಕಿಗಳಿಗೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರ. ಇಷ್ಟು ಬರೆದ್ರೆ 3 ಅಂಕಗಳನ್ನು ಪಡಿಬಹುದು ಸುಲಭವಾಗಿ. ಹೀಗೆ ಮೇನ್ ಕ್ವಶನ್ ನಂಬರ್ 8, ಗಾದೆ ಮಾತನ್ನು ಕೊಡ್ತಾರೆ. ಅಂದರೆ 2 ಗಾದೆ ಮಾತು ಕೊಡ್ತಾರೆ. ಆ ಗಾದೆ ಮಾತಲ್ಲಿ ಒಂದನ್ನ ಬರೀಬೇಕು, ಅದಕ್ಕೆ 3 ಅಂಕಗಳಿರುತ್ತೆ. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ, ತುಂಬಿದ ಕೊಡ ತುಳುಕುವುದಿಲ್ಲ ಅನ್ನುವಂಥದ್ದು ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು. ನಿಮಗೆ ಇದರ 2ರಲ್ಲಿ ಯಾವುದು ನಿಮಗೆ ಈಜಿ ಸುಲಭವಾಗಿದೆ ಅದನ್ನು ಬರೀರಿ. ಮೊದಲನೇ ಪ್ಯಾರದಲ್ಲಿ ಏನು ಬರೀತೀರಾ ಅಂತಂದರೆ, ಯಾವುದೇ ಗಾದೆ ಮಾತು ಕೊಟ್ಟರು ಫಸ್ಟ್ ಇಷ್ಟೇ ಬರೀರಿ. ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು. ಇದು ಹಿರಿಯರ ಅನುಭವದ ಮಾತಾಗಿದೆ. ಅವುಗಳಲ್ಲಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಎಂಬ ಗಾದೆ ಮಾತು ಪ್ರಸಿದ್ಧ ಗಾದೆ ಮಾತುಗಳು ಒಂದಾಗಿದೆ. ಇಷ್ಟು ಬರೆದ್ಬಿಟ್ಟು ಆಮೇಲೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅದರ ಅರ್ಥವನ್ನ ನೀವು ಬರಿಬಹುದು. ಅದರ ಅರ್ಥ ಇವರನ್ನು ನಿಮಗೆ ಬಿಟ್ಟಿದ್ದು, ನೀವು ಯಾವ ಥರ ಬೇಕಾದರೂ ಬರಿಬಹುದು. ಹಾಗೆ ಒಟ್ಟಾರೆ ಇದಕ್ಕೆ ಗಾದೆ ಮಾತಿಗೆ 3 ಅಂಕಗಳಿರುತ್ತೆ. ಆ ಎರಡು ಕೊಟ್ಟಿರ್ತಾರೆ, 2ರಲ್ಲಿ ಒಂದನ್ನು ಬರೀರಿ. ಒಂದನ್ನು ಸ್ಟಾರ್ಟಿಂಗ್ ಯಾವುದೇ ಗಾದೆ ಮಾತು ಕೊಟ್ಟರು ನೀವು ಹೆಂಗೆ ಬರೀತೀರಾ? ಗಾದೆಗಳು ವೇದಗಳಿಗೆ ಸಮಾನ, ವೇದ ಸುಳ್ಳಾದರೂ ಗಾದೆ ಆಗಲಾರದು. ಇದು ಹಿರಿಯರ ಅನುಭವದ ಮಾತಾಗಿದೆ. ಅವುಗಳಲ್ಲಿ ಡ್ಯಾಶ್, ಈಗ ಯಾವ್ದು ಗಾದೆ ಬರೀತಿರಲ್ಲ ಆ ಗಾದೆ ಮಾತು ಹಾಕ್ಬಿಟ್ಟು ಇದು ಜನಪ್ರಿಯವಾದ ಗಾದೆ ಮಾತಾಗಿದೆ ಅಂತ ಬರೆದು ಮುಂದೆ ಅದೇನು ಕೊಟ್ಟಿರ್ತಾರೆ ಅದ್ರ ಬಗ್ಗೆ ವಿವರಣೆಯನ್ನು ಮಾಡಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 9, ಸಂದರ್ಭ ಸ್ವಾರಸ್ಯ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. 6 ಸಂದರ್ಭ ಕೊಟ್ಟಿರ್ತಾರೆ, ಒಂದೊಂದಕ್ಕೂ 3 ಅಂಕ, ಅಷ್ಟು 18 ಅಂಕಗಳನ್ನು ಒಳಗೊಂಡಿರುತ್ತೆ ಸಂದರ್ಭ ಸಹಿತ ಸ್ವಾರಸ್ಯ. ಅದನ್ನು ಯಾವ ಥರ ನಾವು ಬರಿತೀವಿ ಅಂತಂದರೆ, ಆಯ್ಕೆ ಅಂತ ಬರೆದ್ರೆ 1 ಮಾರ್ಕ್ಸು,
ಸಂದರ್ಭ, ಸ್ವಾರಸ್ಯ ಎರಡು ಸೇರಿ ಒಟ್ಟು ಮೂರು ಅಂಕಗಳನ್ನು ಒಳ 3 ಅಂಕಗಳನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ 33ನೇ ಪ್ರಶ್ನೆ ಅಂತಂದರೆ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಇದು ಯಾವ ಪಾಠದಲ್ಲಿ ಬಂದಿದೆ ಅಲ್ವಾ? ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ ಪಾಠದಲ್ಲಿ ನಾವು ನೋಡಿದ್ದೀವಿ ಇದನ್ನು, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ. ಇದನ್ನು ಫಸ್ಟ್ ಏನು ಬರೀತೀರಾ ಆಯ್ಕೆಯಲ್ಲಿ? ಫಸ್ಟು ಈ ಮೇಲಿನ ವಾಕ್ಯವನ್ನು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿಪಡಿಸಿದ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟೇ ಬರೆದ್ರೂ ಸಹ ಒಂದು ಅಂಕ ಸಿಗತ್ತೆ. ಆಮೇಲೆ ಸಂದರ್ಭ, ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿರುವಂಥದ್ದು ಇದನ್ನು ಅಂತಂದರೆ, ರಾಧಾಕೃಷ್ಣನವರು ಕೆನಡಾದಲ್ಲಿದ್ದಾಗ ರೇಡಿಯೋ ಭಾಷಣ ಮಾಡಿದರು. ಆ ರೇಡಿಯೋ ಭಾಷಣ ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿರುವಂಥದ್ದು. ಹಾಗೆ ಸ್ವಾರಸ್ಯ ಏನು ಬರೀತೀರಾ? ವಿಶ್ವದ ಸರ್ವ ಸಮಸ್ಯೆಗಳಿಗೂ ಮಾನವೀಯತೆ ಇಲ್ಲದಿರುವುದೇ ಕಾರಣ. ಇಡೀ ವಿಶ್ವದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕಾದರೆ ವಿಶ್ವದ ಪ್ರತಿಯೊಬ್ಬರೂ ಮಾನವೀಯತೆಯನ್ನು ಅನುಸರಿಸಬೇಕು ಎಂಬುದು ತಮ್ಮ ರೇಡಿಯೋ ಭಾಷಣದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಹಾಗೆ 34ನೇದು, ಕುತಂತ್ರವನ್ನು ತಂತ್ರಗಾರಿಕೆಯಿಂದಲೇ ಮಣಿಸಬೇಕು. ಈ ವಾಕ್ಯವನ್ನು ಡಾಕ್ಟರ್ ಗಜಾನನ ಶರ್ಮಾ ಅವರು ಬರೆದಂತಹ ಚೆನ್ನಭೈರಾದೇವಿ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಚೆನ್ನಭೈರಾದೇವಿ ಪಾಠ ಇದು. ಸಂದರ್ಭ, ಯಾವ ಸಂದರ್ಭದಲ್ಲಿ ಹೇಳಿರುವಂಥದ್ದು ಇದು? ರಾಣಿ ಚೆನ್ನಭೈರಾದೇವಿಯ ಯುದ್ಧ ತಂತ್ರವನ್ನು ವರ್ಣಿಸುವಾಗ ಈ ಮೇಲಿನ ಮಾತು ಬಂದಿದೆ. ಏನು ಸ್ವಾರಸ್ಯಪ್ಪ ಅಂತಂದರೆ, ರಾಣಿಯು ಹೊನ್ನಾವರ ಕೋಟೆಯನ್ನು ಸಂಪೂರ್ಣ ತೆರವುಗೊಳಿಸಿ ಪೋರ್ಚುಗೀಸರ್ ಬಂದಿರಿನಿಂದ ಹೊರಬಂದ ನಂತರ ಪಲಾಯನ ಮಾಡಿ ಎಂದು ಭೈರವ ನಾಯಕನಿಗೆ ಹೇಳಿದರು. ಆಗ ಭೈರವ ನಾಯಕನು, ಮಹಾರಾಣಿ, ನಮ್ಮ ಯೋಧರು ಶತ್ರುಗಳಿಗೆ ಬೆನ್ನು ತೋರಿಸಬೇಕೇ ಎಂದಾಗ ಮಹಾರಾಣಿ, ನಾಯಕರೇ, ಇದು ಯುದ್ಧ ತಂತ್ರ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಹಾಗೆ 35ನೇದು, ನೀನು ಅತ್ಯಂತ ಕರುಣಿ. ಇದು ಹರಿಹರ ಕವಿ ಬರೆದಿರುವಂತಹ ನಂಬಿಯಣ್ಣ ರಗಳೆ ಎನ್ನುವಂಥ ಕೃತಿ. ಅದು ಕೊನೆಯ ಪಾಠ ಹರಲೀಲೆ ಎನ್ನುವಂಥ ಗದ್ಯ ಪಾಠದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಯಾವ ಸಂದರ್ಭದಲ್ಲಿ ಇದನ್ನು ಹೇಳಿರುವಂಥದ್ದು ಅಂತಂದರೆ, ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗ್ತೀನಿ ಅಂತ ಶಿವ ಗಿರಿಜೆಗೆ ಅಂದರೆ ಪಾರ್ವತಿಗೆ ಹೇಳ್ತಾನೆ. ಏನು, ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲಿಕ್ಕೆ ಭೂಲೋಕಕ್ಕೆ ಹೋಗ್ತೀನಿ ಅಂತ ಶಿವ ಗಿರಿಜೆಗೆ ಹೇಳಿದಾಗ ಗಿರಿಜೆ ಅಂದರೆ ಪಾರ್ವತಿ ಏನು ಹೇಳ್ತಾಳೆ? ನಾನೂ ಬರುತ್ತೇನೆ ಅಂತ ಹೇಳ್ತಾಳೆ. ಆ ಸಂದರ್ಭದಲ್ಲಿ ಶಿವ ನೀನು ಅತ್ಯಂತ ಕರುಣೆ ಅಂತ ಹೇಳ್ತಾನೆ. ಹೇಳುವಂಥ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ಏನು? ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವ ಹೇಳಿದಾಗ ಗಿರಿಜೆ ತಾನೂ ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ. ಆಗ ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳ್ತಾನೆ, ನೀನು ಕರುಣಾಮಯಿ, ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ, ಆದ್ದರಿಂದ ನೀನು ಬರುವುದು ಬೇಡ ಅಂತ ಶಿವ ಹೇಳುವ ಸಂದರ್ಭ. ನೆಕ್ಸ್ಟು 36ನೇದು, ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಒಳಮರ್ಮ ಅಂತ. ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ್ ಭಟ್ರವರು ಬರೆದಂತಹ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಂಡಂತಹ ಹೇಮಂತ ಎಂಬ ಪದ್ಯದಿಂದ ಆರಿಸಲಾಗಿದೆ. ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಿ ಪ್ರಕೃತಿಯು ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಹೇಮಂತನ ಆರಂಭದಿಂದ ತಟಸ್ಥಾವಸ್ಥೆಗೆ ಜಾರುವ ಪ್ರಕೃತಿಗೆ ಹೇಮಂತ ಬೇಡವೇ? ಹೇಮಂತ ಋತುವನ್ನು ಎದುರುಕೊಳ್ಳುವ ಬಗೆ ಆ ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗಲೇಬೇಕು ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಹಾಗೆ 37ನೇ ಸಂದರ್ಭ, ಬೆಳೆ ಬೆಳೆಯುತ್ತಾ ದಿವಿನಾದೆ. ಈ ಮೇಲಿನ ವಾಕ್ಯವನ್ನು, ಇದು ಒಂದು ತತ್ವಪದ, ಇದು ಶಿಶುನಾಳ ಶರೀಫ್ ಅವರು ಬರೆದಂಥದ್ದು. ಶಿಶುನಾಳ ಶರೀಫ್ ಅವರು ಬರೆದಂತಹ ಬಿದುರು ಎಂಬ ತತ್ವಪದದಿಂದ ಆಯ್ದುಕೊಳ್ಳಲಾಗಿದೆ. ಬೃಹದಾಕಾರವಾಗಿ ಅಂದರೆ ದೊಡ್ಡದಾಗಿ ಬೆಳೆಯುವಂತಹ ಬಿದುರು ಹುಟ್ಟುವಾಗ ಹೇಗಿರುತ್ತೆ? ಹುಲ್ಲಾಗಿರುತ್ತೆ. ಹುಲ್ಲಾಗಿ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಬೃಹದಾಕಾರವಾಗಿ ಬೆಳೆಯುವ ಬಿದುರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ, ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ ಎಂದು ಬಿದಿರು ಬೆಳೆಯುವ ಬಗೆಯನ್ನು ವರ್ಣಿಸ್ತಾ ಈ ಮೇಲಿನ ಮಾತು ಬಂದಿದೆ. ಹಾಗೆ 38ನೇದು,
ಬಡತನ ಹೊತ್ತಾನೆ ದೊರಕೆ ಫಲವೇನು. ಇದನ್ನ ನಮ್ಮ ರಾಘವಾಂಕ ಕವಿ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಂಡಿರುವಂತಹ ನಿನ್ನ ಮುತ್ತಿನ ಸತ್ತಿಗೆಯನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಏನು, ಈ ವಾಕ್ಯವನ್ನ ರಾಘವಾಂಕನು ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯದಿಂದ ಆರಿಸಿಕೊಂಡ ನಿನ್ನ ಮುತ್ತಿನ ಸತ್ತಿಗೆಯನಿತ್ತು ಸಲಹು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಯಾವ ಸಂದರ್ಭ ಅಂದರೆ, ಹರಿಶ್ಚಂದ್ರನು ತನ್ನ ಬಳಿಗೆ ಬಂದು ಸುಂದರವಾಗಿ ನರ್ತಿಸಿ ಮನಸ್ಸಿಗೆ ಸಂತಸ ನೀಡಿದ ಗಾನರಾಣಿಯರಿಗೆ ಆಭರಣಗಳನ್ನು ಬಹುಮಾನವಾಗಿ ನೀಡ್ತಾನೆ. ಆಗ ಅವರು ಅದನ್ನು ಏನು ಮಾಡ್ತಾರೆ, ಅದನ್ನು ತಿರಸ್ಕರಿಸಿ ಹರಿಶ್ಚಂದ್ರನಿಗೆ ಹೇಳ್ತಾರೆ, ಬಡತನ ಬಂದ ಸಮಯದಲ್ಲಿ ಆನೆ ದೊರಕೆ ಫಲವೇನು, ಹಾಗೆಯೇ ತಮಗೆ ನೀವು ಈ ಬಹುಮಾನ ನೀಡಿದ್ದು ಸೂಕ್ತವಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಹಾಗೆ ಇಷ್ಟು ಸಂದರ್ಭ. 10ನೇ ಮೇನ್ ಕ್ವಶನ್ ನಂಬರ್ 10 ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಇಲ್ಲಿ ಮೊದಲನೇ ಪದ್ಯವನ್ನು ಕೊಟ್ಟಿದ್ದಾರೆ. ಹಾಗೆ ಯಾವ್ದು ಬೇಕಾದರೂ ಪದ್ಯ ಕೊಡ್ಬೋದು. ಕಂಠಪಾಠ, ಪದ್ಯದ ಕೊನೆಯಲ್ಲಿ ಕಂಠಪಾಠ ಮಾಡಿರ ಅಂತ ಕೊಟ್ಟಿರ್ತಾರಲ್ಲ, ಆ ಕಂಠಪಾಠವನ್ನು ಓದ್ಕೋಬೇಕು. ಇಲ್ಲಿ ಜಾತಿ ಕುಲ ಮತ ಧರ್ಮ ಭಾಷೆಗಳ ಕೊಡೆದೊಳಗಿದು ಎದೆ ಹಿಕ್ಕಿ ಹಾಡಬೇಕು, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡಗಬೇಕು, ಆ ಹಾಡಿನ ಬಗ್ಗೆ ಕೊಟ್ಟಿದ್ದಾರೆ. ನೀವು ಕಂಠಪಾಠ ಮಾಡಿರ್ತೀರಲ್ಲ ಅದನ್ನು ಬರಿಬೇಕು. ಪದ್ಯಕ್ಕೆ 4 ಅಂಕಗಳಿರುತ್ತೆ. ಪದ್ಯದ ಕೊನೆಯಲ್ಲಿ ಕಂಠಪಾಠ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ಬಾಯ್ಪಾಠ ಹಾಕ್ಕೊಳ್ಳಿ. ಹಾಗೆ ಮೇನ್ ಕ್ವಶನ್ ನಂಬರ್ 11 ಪದ್ಯವನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಅಡಕವಾಗಿರುವಂಥ ಮೌಲ್ಯವನ್ನು ಆರಿಸಿ ಬರೆಯಿರಿ, ಸಾರಾಂಶ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ 4 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಯಾವ್ದು ಕೊಟ್ಟಿದ್ದಾರಪ್ಪ ಅಂತಂದರೆ, ಕನ್ನಡ ನಾಡು ನುಡಿ ಸಿರಿಯಲ್ಲಿರುವಂತಹ ಒಂದು ಹಳೆಗನ್ನಡ ಪದ್ಯವನ್ನು ಆರಿಸಿಕೊಟ್ಟಿದ್ದಾರೆ. ಪದ ನರಿದು ನುಡಿಯಲು ನುಡಿದುದನ್ನು ಅರಿದ ಧಾರೆಯಲು ಮಾರ್ಪರ ನಾಡವರ್ಗಳ್ ಚದುರ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ. ಇಲ್ಲಿ ಇದು ಯಾವ ಇದರಿಂದ ಬಂದಿರೋದು ಈ ಸಾಲು ಅಂದರೆ, ಇದನ್ನ ನಮ್ಮ ಶ್ರೀ ವಿಜಯ ಅವರು ಬರೆದಂತಹ ಕನ್ನಡ ನಾಡು ನುಡಿ ಎನ್ನುವ ಪದ್ಯದಿಂದ ಆರಿಸಲಾಗಿದೆ ಅಂತ ಮೊದಲನೇನು ಬರೀತೀರಾ. ಆಮೇಲೆ ಏನು ಬರೀತೀರಾ ಅಂತಂದರೆ, ಕನ್ನಡ ನಾಡಿನ ಜನರು ಒಂದು ಪದ ಕೊಟ್ಟರೆ ಅದನ್ನು ಅರ್ಥಕೊಂಡು ಮಾತನಾಡುವಂಥವರು, ನುಡಿದಂತೆ ನಡೆಯುವ ಗುಣವುಳ್ಳವರು. ಕನ್ನಡ ನಾಡಿನ ಜನರು ನಿಜವಾಗಿಯೂ ಚತುರರು, ಯಾಕಂದರೆ ಅವರು ಕುರಿತು ಓದದೇ ಇದ್ರೂ ಸಹ ಸುಂದರವಾದ ಕಾವ್ಯಗಳನ್ನು ರಚಿಸುವುದರಲ್ಲಿ ಪ್ರವೀಣರು ಅಂತ ಶ್ರೀ ವಿಜಯ ತನ್ನ ಕಾವ್ಯದಲ್ಲಿ ಬರೆದಿದ್ದಾನೆ. ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಕನ್ನಡ ನಾಡಿನ ಜನರ ಜಾಣ್ಮೆಯನ್ನು ನಾವು ನೋಡ್ಬೋದು. ಇಷ್ಟೇ ಬರೆದ್ರೂ ಸಹ ಮಕ್ಕಳಿಗೆ ನಮಗೆ 4 ಅಂಕಗಳನ್ನು ಪಡಿಬಹುದು. ಆಮೇಲೆ 12ನೇದು ಪ್ರಶ್ನೆ ತೆಗಿ. ಇಲ್ಲೊಂದು ಸುಂದರವಾದಂತಹ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ನೋಡಿದಾಗ ಇದು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಇದು ಜೈಪುರದಲ್ಲಿರುವಂಥ ಜಂತರ್ ಮಂತರ್ ಚಿತ್ರ ಅಂತ ಅಲ್ವಾ. ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬೈರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದೀವಿ ಅಷ್ಟು 8 ಅಂಕ. ಇಲ್ಲಿ 2 ಪ್ರಶ್ನೆ ಇದೆ, 8 ಅಂಕ. ಜಯಪುರದಲ್ಲಿರುವ ಈ ಸ್ಮಾರಕದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ, ಅಥವಾ ಈ ಸ್ಮಾರಕವು ಗಣಿತಕ್ಕೂ ಮತ್ತು ಸೂಕ್ಷ್ಮ ಪರಿಶೀಲನೆಗೂ ಹಿರಿಯರು ಸಲ್ಲಿಸಿದ ಕಾಣಿಕೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ನೋಡಿದಾಗ ಇದು ಜೈಪುರದ ಜಂತರ್ ಮಂತರ್ ಅಂತ ಗೊತ್ತಾಗತ್ತೆ. ಈ 2 ಕ್ವಶನಿಗೂ ಒಂದೇ ಉತ್ತರ. ಅದು ಜಂತರ್ ಮಂತರ್ ಬಗ್ಗೆ ನಿಮಗೆ ಜೈಪುರದ ಬೆಳಗಿನ ತಾಣ ಜೈಪುರ ಎನ್ನುವಂಥ ಪಾಠ 2ನೇ ಪಾಠ ಇದೆಯಲ್ಲ, ಅದರಲ್ಲಿ ಜಂತರ್ ಮಂತರದ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ 4 ಅಂಕಗಳಿವೆ. ಹಾಗೆಯೇ ನೆಕ್ಸ್ಟ್ 42ನೇ ಪ್ರಶ್ನೆ. ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಇದು ಹೇಳಿದ ತಕ್ಷಣ ನಿಮಗೆ ಪಾರಿವಾಳದ ಕಥೆ ನೆನಪಾಗತ್ತೆ ಅಲ್ವಾ. ಈ ಪದ್ಯವನ್ನು ಆಧಾರವಾಗಿಟ್ಕೊಂಡು ಪಾರಿವಾಳದ ಕಥೆಯನ್ನು ನಿಮ್ಮ ಮಾತಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಅಥವಾ ವ್ಯಾಮೋಹವನ್ನು ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯಸಾಧನೆ ಮಾಡಬೇಕು, ಈ ಆಶಯವನ್ನು ವಿವರಿಸಿ ಬರಿ. 2 ಯಾವುದೇ ಕೊಟ್ಟರು ಇದೆರಡರಲ್ಲಿ ಒಂದೇ ಆನ್ಸರು.
ಏನು ಆ ಪಾರಿವಾಳದ ಕಥೆಯನ್ನು ನೀವು ಬರೀತೀರಾ. ದಟ್ಟವಾದ ಕಾಡು, ಹೆಮ್ಮರದ ಪೊಟರೆಯಲ್ಲಿ ಪಾರಿವಾಳಗಳ ಜೋಡಿ ವಾಸವಾಗಿತ್ತು. ಆಮೇಲೆ ಅವು ಪರಸ್ಪರ ಒಂದೊಂದು ಬಿಟ್ಟಿರದೆ ಎಷ್ಟು ಪ್ರೀತಿಯಿಂದ ಹೊಂದಿದ್ದವು. ಅವೆಲ್ಲವನ್ನು ಆ ಕಥೆಯನ್ನು ನಿಮಗೆ 9th ಪುಸ್ತಕದಲ್ಲಿ ಪಾರಿವಾಳ ಎನ್ನುವಂತಹ ಪದ್ಯದಲ್ಲಿ ಇದೆಯಲ್ಲ ಅದನ್ನು ನೀವು ಓದಿಕೊಳ್ಳಿ. ಆಮೇಲೆ 13ನೇ ಪ್ರಶ್ನೆ ಏನು ಕೊಟ್ಟಿರ್ತಾರೆ ಅಂತಂದರೆ ಗದ್ಯ ಕೊಟ್ಟಿರ್ತಾರೆ. ಆ ಗದ್ಯವನ್ನು ಓದಿ ನೀವು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು. ಗದ್ಯ ಕೊಟ್ಟಿರ್ತಾರಲ್ಲ ಆ ಗದ್ಯಕ್ಕೆ 2 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಆ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಅಲ್ಲೇ ಇರುತ್ತೆ ಗದ್ಯದಲ್ಲಿ, ಅದನ್ನು ಆರಿಸಿ ಬರೀಬೇಕು. ಒಟ್ಟು 4 ಅಂಕಗಳನ್ನು ನಾವು ಪಡಿಬಹುದು. ಆಮೇಲೆ ಪ್ರಶ್ನೆ 14ನೇ ಪ್ರಶ್ನೆ ಏನು ಪ್ರಶ್ನೆ ಕೊಟ್ಟಿರ್ತಾರೆ ಅಂತ ಅಂದರೆ ಪ್ರಶ್ನೆ 44ನೇ ಪ್ರಶ್ನೆ ಪತ್ರಲೇಖನದಲ್ಲಿ 2 ಕೊಟ್ಟಿರ್ತಾರೆ. ಒಂದು ವೈಯಕ್ತಿಕ ಪತ್ರ, ಒಂದು ಆಫಿಷಿಯಲ್ ಲೆಟ್ರ್. ನೀವು ಯಾವುದಾದ್ರೂ ಬರೀಬಹುದು, ಅದರಲ್ಲಿ ಒಂದು ಬರೀಬೇಕು. ಅದಕ್ಕೆ 5 ಅಂಕಗಳಿರುತ್ತೆ. ಈಗ ನಾವು ಇವಾಗ ಅರ್ಜಿಯನ್ನು ನೋಡೋಣ. ಮೊದಲನೇದು ನೋಡೋಣ. ನಿಮ್ಮನ್ನು ಬೀದರಿನ ಅನುಭವ ನಗರದ ಸರ್ಕಾರಿ ಶಾಲೆ ವಿದ್ಯಾರ್ಥಿ ಅಲ್ಲಮ್ಮ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ವಿಶ್ವಮಾನವ ದಿನಾಚರಣೆಯ ವರದಿ ಪ್ರಕಟಿಸುವಂತೆ ಮೌಲ್ಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಪತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಮ ಹೆಸರು ಬರೆಯೋದಲ್ಲ, ಇಲ್ಲೇ ಕೊಟ್ಟಿದ್ದಾರೆ. ಏನು ಅಲ್ಲಮ್ಮ ಅಂತ ಭಾವಿಸ್ಕೊಂಡು, ಅಲ್ಲಮ್ಮ ಯಾವ ಶಾಲೆ? ಸರ್ಕಾರಿ ಶಾಲೆ ಅನುಭವ ನಗರ ಬೀದರ್ ಅಂತ ಕೊಟ್ಬಿಟ್ಟಿದ್ದಾರೆ. ಆ ಅಡ್ರೆಸ್ಸನ್ನೇ ಹಾಕಬೇಕು. ಆಮೇಲೆ ಯಾರಿಗೆ ಬರೆಯಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ? ಮೌಲ್ಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ, ಅಂದರೆ ಸಂಪಾದಕರು ಮೌಲ್ಯವಾಣಿ ದಿನಪತ್ರಿಕೆ ಬೀದರ್ ಅಂತ ಬರೀತೀರಾ. ಹಾಗೆ ಇಲ್ಲಿ ಯಾವ ವಿಷಯ ಬಗ್ಗೆ ಬರೆದು ಹೇಳಿದ್ದಾರೆ? ವಿಶ್ವಮಾನವ ದಿನಾಚರಣೆಯ ಬಗ್ಗೆ ಬರೀಲಿಕ್ಕೆ ಹೇಳಿದ್ದಾರೆ. ವಿಶ್ವಮಾನವ ದಿನಾಚರಣೆ ಯಾರ ಬಗ್ಗೆ ಬರೀಬೇಕು? ನಮ್ಮ ಕುವೆಂಪು ಅವರು ಹುಟ್ಟಿದಂತಹ ದಿನಾಂಕ ಯಾವಾಗ? ಡಿಸೆಂಬರ್ 29ರಂದು ಅವರ ಜನ್ಮ ದಿನಾಚರಣೆಯ ಸವಿನೆನಪಿಗಾಗಿ ನಾವು ವಿಶ್ವ ಮಾನವ ದಿನಾಚರಣೆ ಆಚರಿಸ್ತೇವೆ. ಅದರ ಬಗ್ಗೆ ನೀವು ಬರಿಬೇಕಾಗಿರುವಂಥದ್ದು. ಹಾಗಾದರೆ ಇಲ್ಲಿ ಫಸ್ಟು ಇಂದ ಯಾರಿಗೆ? ಅಲ್ಲೇ ಇದೆಯಲ್ಲ ಅಡ್ರೆಸ್ಸು, ಅಲ್ಲಮ್ಮ 9ನೇ ತರಗತಿ ಸರ್ಕಾರಿ ಶಾಲೆ ಅನುಭವ ನಗರ ಬೀದರ್ ಅಂತ ಬರೀತೀರಿ. ಯಾರಿಗೆ? ಮಾನ್ಯ ಸಂಪಾದಕರು ಮೌಲ್ಯವಾಣಿ ದಿನಪತ್ರಿಕೆ ಬೀದರ್ ಅಂತ. ಆಮೇಲೆ ಮಾನ್ಯರ ವಿಷಯ ವಿಶ್ವ ಮಾನವ ದಿನಾಚರಣೆಯ ವರದಿಯನ್ನು ಪ್ರಕಟಿಸುವಂತ ಕುರಿತು ಅಂತ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಸವಿನೆನಪಿಗಾಗಿ ಡಿಸೆಂಬರ್ 29ರಂದು ನಮ್ಮ ಶಾಲೆಯಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಿದೆವು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಲವಾರು ಸಾಹಿತಿಗಳು ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಸೊಬಗನ್ನು ಹೆಚ್ಚಿಸಿದರು. ಈ ಕಾರ್ಯಕ್ರಮದಲ್ಲಿ ಕುವೆಂಪು ಅವರ ಜೀವನ, ಅವರ ಕೃತಿಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಕುವೆಂಪು ರಚಿಸಿದ ಕವನಗಳನ್ನು ರಾಗಬದ್ಧವಾಗಿ ಹಾಡಲಾಯಿತು. ಸಾಹಿತಿಗಳ ಅನಿಸಿಕೆಗಳು ನಮ್ಮ ಹೃದಯವನ್ನು ಸೂರೆಗೊಂಡವು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿ ಅಧ್ಯಕ್ಷರು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ವಂದನೆಗಳು. ಇಂದಿ ತಮ್ಮ ವಿಶ್ವಾಸಿ, ಈ ಕಡೆ ಹೊರ ವಿಳಾಸ. ಇದಿಷ್ಟು ಬರೆದ್ರೆ ನಿಮಗೆ ಇದ್ರ ಬಗ್ಗೆ ಅಂತ ಕೊಡ್ತಾರೆ ಅಂತಲ್ಲ, ಯಾವುದ್ರ ಬಗ್ಗೆ ಕೊಡ್ಬೋದು, ಈ ಪ್ಯಾಟರ್ನ್ ಅನ್ನು ಹೇಳಬೇಕು. ಒಟ್ಟು 5 ಅಂಕಗಳನ್ನು ಸುಲಭವಾಗಿ ಪಡಿಬಹುದು. ಆಮೇಲೆ ಕೊನೆಯದಾಗಿ 45ನೇ ಪ್ರಶ್ನೆ. ಅದರಲ್ಲಿ 2 ಪ್ರಬಂಧವನ್ನು ಕೊಟ್ಟಿರ್ತಾರೆ. ಅಂದರೆ ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ 5 ಅಂಕಗಳಿರುತ್ತೆ. ನಿಮ್ಗೆ ಅದರಲ್ಲಿ ಯಾವುದು ಸುಲಭ ಅನಿಸುತ್ತೋ ನೀನೇನು ಮಾಡಬೇಕು, ಇದನ್ನು ಪ್ರಬಂಧವನ್ನು ಬರೀಬೇಕು. ಯಾವುದು ಪ್ರಬಂಧ ನಿಮ್ಗೆ ಯಾವುದಾದ್ರು ಈಜಿ ಇರುತ್ತೋ ಅದನ್ನು ಬರೀಬೇಕು. ಹೇಗೆ ಬರೀಬೇಕು ಪ್ರಬಂಧ ಅಂತಂದರೆ, ಯಾವುದೇ ಪ್ರಬಂಧ ಬರೀಬೇಕು ಅಂದರೆ ಮೊದಲು ಪೀಠಿಕೆ ಇರಬೇಕು, ಆಮೇಲೆ ವಿವರಣೆ ಇರಬೇಕು, ಆಮೇಲೆ ಉಪಸಂಹಾರ ಇರಬೇಕು. ಪೀಠಿಕೆಗೆ 1 ಮಾರ್ಕ್ಸು, ಉಪಸಂಹಾರಕ್ಕೆ 1 ಮಾರ್ಕ್ಸು, ಮಧ್ಯದಲ್ಲಿ ವಿವರಣೆ ಬರೀತಿರಲ್ಲ ಅದಕ್ಕೆ 3 ಅಂಕಗಳು. ಒಟ್ಟು 5 ಅಂಕಗಳನ್ನು ಒಳಗೊಂಡಿರುತ್ತೆ. ಹೀಗೆ ಮಕ್ಕಳೇ, ಒಟ್ಟು ಈ ಮಾದರಿ ಪ್ರಶ್ನೆ ಪತ್ರಿಕೆಯು 45 ಅಂಕಗಳನ್ನು ಒಳಗೊಂಡಿರುತ್ತೆ. 45 ಅಂಕಗಳನ್ನು ಒಳಗೊಂಡು 100 ಅಂಕಗಳಿಂದ ಕೂಡಿರುತ್ತದೆ. ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಮಾದರಿಯಾಗಿ ಇಟ್ಟುಕೊಂಡು ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.